ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಅದು ಸಾಫ್ಟ್ ಅಂಡ್ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಜಡಿ ಹಿಡ್ಕೊಂಡು. ಅದಕ್ಕೆ ಇವಾಗ ಉಪ್ಪು ಮತ್ತು ಸಕ್ಕರೆ ಹಾಕ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಥರ ಮಾಡಿದರೆ ತುಂಬ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಒಂದು ಸಲ ಮಾಡಿ, ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ನಾವು ಸಾಯಂಕಾಲ ಮಟ ಇಟ್ಕೊಂಡು ತಿಂದರೂ ಅದು ಹಾಗೆ ಸಾಫ್ಟಾಗಿರುತ್ತೆ, ಗಟ್ಟಿ ಆಗಲ್ಲ, ಏನಾಗಲ್ಲ. ಸ್ವಲ್ಪ ಹಿಟ್ಟು ತೀರಾ ಗಟ್ಟಿ ಆಗಬಾರ್ದು, ಸ್ವಲ್ಪ ಮೆತ್ತಗಿದ್ದರೆ ಚಪಾತಿ ಸಾಫ್ಟಾಗಿ ಸಾಯಂಕಾಲ ಮಟ ರಾತ್ರಿ ಮಟ ಇಟ್ಟರೂ ಹಾಗೆ ಸಾಫ್ಟಾಗೇ ಇರುತ್ತೆ. ಗಟ್ಟಿ ಆಗಲ್ಲ, ಏನು ಇದಾಗಲ್ಲ, ಹಾರ್ಡ್ ಆಗ್ತಿರ್ತಲ್ಲ ಆ ಥರ ಏನಾಗಲ್ಲ. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಇಷ್ಟು ಮೆತ್ತಗಿದ್ರೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಮತ್ತು ಒಂದು ಸ್ವಲ್ಪ ಹಾಕ್ತೀನಿ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಮಾಡ್ಕೋಬೇಕು. ನೋಡಿ, ಇಷ್ಟು ಸೈಜ್ ಉದ್ದಿನ ಮೇಲೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಮಾಡಿದರೆ ಒಳಗಡೆ ಜಾಸ್ತಿ ಪದರ ಬರುತ್ತೆ. ನೋಡಿ, ಈ ಥರ ಸ್ಕ್ವೇರ್ ಶೇಪ್ ಆಗುತ್ತೆ. ಆಮೇಲೆ ಉದ್ದುತ್ತು ಎಲ್ಲ ಚೌಕಿಗೆ ಬರುತ್ತೆ ಚಪಾತಿ. ಅದು ಈ ಥರ ಮಾಡಿದರೆ ಚಪಾತಿನೂ ಫುಲ್ ಮೆತ್ತಗೆ ಬರುತ್ತೆ. ಸಾಯಂಕಾಲ ಮಟ ಇಟ್ಟರೂ ಏನೂ ಗಟ್ಟಿ ಆಗಲ್ಲ, ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಸಾಫ್ಟಾಗೇ ಇರ್ತವೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರನೇ. ಇದರಲ್ಲೇ ಬೇರೆ ಬೇರೆ ಥರನೂ ಮಾಡ್ಬೋದು. ಒಂದೇ ಸಲಕ್ಕೆ 3-4 ಇಟ್ಟು ಮಾಡಿದರೂ ಅದು ಇದಕ್ಕಿಂತ ಸಾಫ್ಟ್ ಬರುತ್ತೆ. ಆ ಥರನೂ ಮಾಡ್ಬೋದು. ಈ ಥರ ಹಿಟ್ಟನ್ನು ಹಾಕ್ಬೋದು. ಮೇಲೆ ಹಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಲೇಯರ್ ಬರುತ್ತೆ. ನೋಡಿ, ಸ್ಕ್ವೇರ್ ಶೇಪೇ ಆಗುತ್ತೆ ಅದು. ಈ ಥರ ಮಾಡ್ತೀವಲ್ಲ, ಸ್ಕ್ವೇರ್ ಶೇಪಲ್ಲೇ ಬರುತ್ತೆ.
ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೆ ಬೇಯಿಸಿದ್ರೆ ಚೆನ್ನಾಗಿ ಉಬ್ಬುತ್ತೆ ಅದು. ಒಂದೇ ಸಲಕ್ಕೆ ಜಾಸ್ತಿ ಉರಿ ಇಟ್ಬಿಟ್ರೆ ಅವತ್ತು ಬಿಡ್ತೈತಿ. ನೋಡಿ ಈ ಥರ ಉಬ್ಬಿ ಬರ್ತಾವೆ ಎಲ್ಲವು ಚೆನ್ನಾಗಿ ಉಬ್ತವೆ, ಲೇಯರ್ ಬರುತ್ತೆ. ಸ್ವಲ್ಪ ದಪ್ಪನೇ ಉದ್ಕೋಬೇಕು ಫ್ರೆಂಡ್ಸ್ ಚಪಾತಿನ, ತೆಳ್ಳಗಾದ್ರೆ ಉಬ್ಬಲ್ಲ ಅವು. ಸ್ವಲ್ಪ ದಪ್ಪಗಿದ್ರೆ ಚೆನ್ನಾಗಿ ಉಬ್ತವೆ. ನೋಡಿ ಈ ಥರ ಉಬ್ತವೆ. ಈ ಥರ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಫೋಲ್ಡ್ ಮಾಡ್ತೀವಲ್ಲ, ಮಾಡಿದಾಗ ಸ್ವಲ್ಪ ಚಪಾತಿ ದಪ್ಪನೇ ಇರಬೇಕು, ಹಂಗಾದ್ರೆ ಚೆನ್ನಾಗಿ ಉಬ್ಬಿ ಬರ್ತವೆ. ನಾವು ತೆಳ್ಳಗೆ ಮಾಡಿಬಿಟ್ರೆ ಅವು ಉಬ್ಬೋದೇ ಇಲ್ಲ. ಚಪಾತಿ ಉಬ್ಬಿ ಬರಬೇಕಂದ್ರೆ ಸ್ವಲ್ಪ ದಪ್ಪನೇ ಇರಬೇಕು. ಯಾವಾಗಲೂ ತೆಳ್ಳಗೆ ಉದ್ಬಿಟ್ರೆ ಅವು ಲೇಯರ್ ಬರೋದೇ ಇಲ್ಲ. ಇದು ಸ್ವಲ್ಪ ತೆಳ್ಳಗಾಗಿಬಿಡ್ತು, ಇದು ಬರಲ್ಲ ಅಷ್ಟು. ಇಷ್ಟಿಂದಿಷ್ಟು ಚೆನ್ನಾಗಿ ಬಂತು, ದಪ್ಪಗೆ ಇತ್ತು. ಇದು ಸ್ವಲ್ಪ ಬರುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಯಿತು ಚಪಾತಿ, ಎಷ್ಟು ಸಾಫ್ಟ್ ಇರುತ್ತೆ. ಈ ಥರನೇ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ.